ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸ್ವಪ್ನ. ಲಾಜಿಕಲ್ ಥಿಂಕರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನು ವೆಲ್ಕಮ್ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಪೈಥಾನ್ ಕೋಡ್ಗಳನ್ನ ಯೂಸ್ ಮಾಡಿಕೊಂಡು QR ಕೋಡ್ ಜನರೇಟ್ ಮಾಡುವ ಒಂದು ಪ್ರೋಗ್ರಾಮ್ನ ಬಿಲ್ಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕಡೆ ತನಕ ನೋಡಿ. ಈ ಪ್ರೋಗ್ರಾಮ್ ಬಿಲ್ಡ್ ಮಾಡಲಿಕ್ಕೆ ನಮಗೆ ಯಾವುದೇ ದೊಡ್ಡ ಸಾಫ್ಟ್ವೇರ್ಗಳ ಅವಶ್ಯಕತೆ ಇಲ್ಲ. ಬರೀ ಒಂದು ಟೆಕ್ಸ್ಟ್ ಎಡಿಟರ್ ಇದ್ರೆ ಸಾಕು. ಮತ್ತೆ ಪೈಥಾನ್ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿರಬೇಕು. ಪೈಥಾನ್ ಸಾಫ್ಟ್ವೇರ್ನ ಹೇಗೆ ಇನ್ಸ್ಟಾಲ್ ಮಾಡೋದು ಅನ್ನೋದನ್ನ ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಗೂ ಕಾರ್ಡ್ನಲ್ಲಿ ಕೊಟ್ಟಿದ್ದೀನಿ. ಕೇವಲ 1 ನಿಮಿಷದಲ್ಲಿ ನೀವು ಪೈಥಾನ್ ಇನ್ಸ್ಟಾಲೇಷನ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಬೋದು. ಆದ್ರಿಂದ ಯಾರು ಆ ವಿಡಿಯೋನ ನೋಡಿಲ್ಲ ಅವರು ಮೊದಲು ಆ ವಿಡಿಯೋನ ನೋಡೋಕೆ ಮರಿಬೇಡಿ, ಆಯ್ತಾ? ಓಕೆ, ಈಗ ಈ ಟಾಪಿಕ್ಗೆ ಬರೋಣ. ಮೊದಲಿಗೆ ನಮಗೆ 2 ಪೈಥಾನ್ ಲೈಬ್ರರಿಗಳು ಬೇಕು. ಅದು ಯಾವ್ಯಾವುದಂದ್ರೆ, ಮೊದಲನೇದು QR ಕೋಡ್ ಅಂತ, ಎರಡನೆಯದು ಪಿಲ್ಲೋ ಅಂತ. QR ಕೋಡ್ ಲೈಬ್ರರಿನ ನಾವು ನಮ್ಮ ಪ್ರೋಗ್ರಾಂನಲ್ಲಿ ಇಂಪೋರ್ಟ್ ಮಾಡ್ಕೋಬೇಕು. ಅದು ಯಾಕೆ ಅಂತ ನಿಮ್ಗೆ ಗೊತ್ತಾಗಿರ್ಬೋದು. ಅದ್ರಲ್ಲಿ ನಮ್ಮ QR ಕೋಡ್ ಕ್ರಿಯೇಟ್ ಮಾಡ್ಲಿಕ್ಕೆ ಬೇಕಾದಂತ ಮಾಡ್ಯೂಲ್ಗಳು ಅಥವಾ ಫಂಕ್ಷನ್ಗಳು ಇರ್ತವೆ. ಎರಡನೇದು ಪಿಲ್ಲೋ ಲೈಬ್ರರಿ. ಇದು ಏಕೆ ಬೇಕಂದ್ರೆ, ನಾವು ಜನರೇಟ್ ಮಾಡುವ QR ಕೋಡ್ ಒಂದು ಇಮೇಜ್ ಆಗಿದ್ದು ಅದನ್ನ ಕ್ರಿಯೇಟ್ ಮಾಡಲಿಕ್ಕೆ ಬೇಕಾಗಿದೆ. ಈ 2 ಲೈಬ್ರರಿಗಳು ಆಲ್ರೆಡಿ ಇದ್ರೆ ನೋ ಪ್ರಾಬ್ಲಮ್, ಇಲ್ಲ ಅಂದ್ರೆ ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡಿ. ಅದರಲ್ಲಿ pip ಇನ್ಸ್ಟಾಲ್ QR ಕೋಡ್ ಅಂತ ಟೈಪ್ ಮಾಡಿ ಎಂಟರ್ ಒತ್ತಿ. ಅದು ಆಟೋಮ್ಯಾಟಿಕ್ ಆಗಿ ಇನ್ಸ್ಟಾಲ್ ಆಗುತ್ತೆ. ಮತ್ತೆ ಸೇಮ್ ಪ್ರೊಸೀಜರ್ ಪಿಲ್ಲೋ ಲೈಬ್ರರಿಗೆ pip ಇನ್ಸ್ಟಾಲ್ ಪಿಲ್ಲೋ ಅಂತ ಟೈಪ್ ಮಾಡಿ ಎಂಟರ್ ಒತ್ತಿ. ಆಮೇಲೆ ಯಾವುದಾದ್ರೂ ಟೆಕ್ಸ್ಟ್ ಎಡಿಟರ್ ಅನ್ನ ಓಪನ್ ಮಾಡಿ. ನಾನು ಇಲ್ಲಿ ಸಬ್ಲೈಮ್ ಟೆಕ್ಸ್ಟ್ ಎಡಿಟರ್ ಅನ್ನ ತಗೊಂಡಿದ್ದೀನಿ. ಮೊದಲಿಗೆ ನೀವು ಅದನ್ನ ಸೇವ್ ಮಾಡಬೇಕು. ಸೇವ್ ಮಾಡುವಾಗ ಅದರ ಎಕ್ಸ್ಟೆನ್ಷನ್ py ಅಂತ ಕೊಟ್ಟು ಸೇವ್ ಮಾಡಿ. ಯಾಕೆಂದ್ರೆ ನಾವು ಕ್ರಿಯೇಟ್ ಮಾಡ್ತಿರೋದು ಒಂದು ಪೈಥಾನ್ ಪ್ರೋಗ್ರಾಮ್ ಅಲ್ವಾ. ಆಮೇಲೆ ನಾನು ಇಲ್ಲಿ ಟೈಪ್ ಮಾಡಿರುವಂತ ಕೋಡ್ಗಳನ್ನ ಅದರಲ್ಲಿ ಪೇಸ್ಟ್ ಮಾಡಿ. ನಾನು ಆ ಕೋಡ್ಗಳನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಮೊದಲಿಗೆ ಈ ಕೋಡ್ನಲ್ಲಿ QR ಕೋಡ್ ಲೈಬ್ರರಿನ ಇಂಪೋರ್ಟ್ ಮಾಡಿದ್ದೀನಿ. ನೀವು ಈ ಪ್ರೋಗ್ರಾಂನ ರನ್ ಮಾಡಿದಾಗ 15ನೇ ಲೈನ್ನಲ್ಲಿರುವ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ಅದರಲ್ಲಿ ಡೇಟಾ ಅನ್ನು ವೇರಿಯೇಬಲ್ ಮುಖಾಂತರ ಇನ್ಪುಟ್ ಅನ್ನು ತಗೊಳ್ಳುತ್ತೆ. ನಂತರ ಜನರೇಟ್ QR ಅನ್ನೋ ಫಂಕ್ಷನ್ ಕಾಲ್ ಆಗುತ್ತೆ. ಜನರೇಟ್ QR ಅಂತ ಫಂಕ್ಷನ್ ನ ಲೈನ್ ನಂಬರ್ 3ರಲ್ಲಿ ಡಿಫೈನ್ ಮಾಡಲಾಗಿದೆ. ಅದಕ್ಕೆ ಇನ್ಪುಟ್ ಆಗಿ ತಕೊಂಡ ಡೇಟಾ ಅನ್ನು ವೇರಿಯೇಬಲ್ ನ ಪ್ಯಾರಾಮೀಟರ್ ಆಗಿ ಪಾಸ್ ಮಾಡಲಾಗಿದೆ. ಲೈನ್ ನಂಬರ್ 4ರಿಂದ 8ರವರೆಗೆ ಇರೋ ಕೋಡಲ್ಲಿ QR ಕೋಡ್ ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ. ನಂತರ ಲೈನ್ ನಂಬರ್ 9ರಿಂದ 10ರವರೆಗಿನ ಕೋಡ್ನಲ್ಲಿ QR ಕೋಡ್ಗೆ ಡೇಟಾ ಹ್ಯಾಡ್ ಆಗುತ್ತೆ. ನಂತರ ಲೈನ್ ನಂಬರ್ 11ರಲ್ಲಿ ಇಮೇಜ್ ಅನ್ನೋ ಆಬ್ಜೆಕ್ಟ್ ಕ್ರಿಯೇಟ್ ಆಗುತ್ತೆ. ಜೊತೆಗೆ ಅದರ ಪ್ರಾಪರ್ಟಿ ಡಿಫೈನ್ ಆಗುತ್ತೆ. ನೇಮ್ ಅನ್ನು ವೇರಿಯೇಬಲ್ ಮೂಲಕ ಆ QR ಕೋಡ್ಗೆ ಬೇಕಾದ ನೇಮ್ನ ಇನ್ಪುಟ್ ತಗೊಳ್ಳುತ್ತೆ. ಲೈನ್ ನಂಬರ್ 13ನಲ್ಲಿರೋ ಕೋಡ್ನಿಂದ ಆ ಇಮೇಜ್ PNG ಫಾರ್ಮೆಟ್ನಲ್ಲಿ ಸೇವ್ ಆಗುತ್ತೆ. ಅದು ಈ ಪ್ರೋಗ್ರಾಮ್ ಫೈಲ್ ಸೇವ್ ಆಗಿರೋ ಲೊಕೇಶನ್ನಲ್ಲಿ ಸೇವ್ ಆಗುತ್ತೆ. ಬೇಕಾದ್ರೆ ನೀವು ನಿಮ್ಗೆ ಬೇಕಾದ ಲೊಕೇಶನ್ ಚೇಂಜ್ ಮಾಡ್ಕೋಬಹುದು. ಫೈನಲ್ ಆಗಿ ಲೈನ್ ನಂಬರ್ 17ರಲ್ಲಿರೋ ಪ್ರಿಂಟ್ ಫಂಕ್ಷನ್ ರನ್ ಆಗಿ QR ಕೋಡ್ ಜನರೇಟೆಡ್ ಅನ್ನೋ ಮೆಸೇಜ್ ಬರುತ್ತೆ. ಈಗ ನೋಡಿ, ಈ ಪ್ರೋಗ್ರಾಮ್ ರನ್ ಮಾಡ್ತೀನಿ. ಅದಕ್ಕೆ ಕಮಾಂಡ್ ಪ್ರಾಂಪ್ಟ್ಗೆ ಬಂದು ಅಲ್ಲಿ ಪೈಥಾನ್ ಅಂತ ಟೈಪ್ ಮಾಡಿ ಅದರ ಮುಂದೆ ಈ ಪ್ರೋಗ್ರಾಂನ ನೇಮ್ನ py ಅನ್ನೋ ಎಕ್ಸ್ಟೆನ್ಷನ್ ಜೊತೆಗೆ ಬರೆದು ಎಂಟರ್ ಬಟನ್ ಕ್ಲಿಕ್ ಮಾಡಿದಾಗ ಕೋಡ್ ಎಕ್ಸಿಕ್ಯೂಟ್ ಆಗುತ್ತೆ. ನಾನು ಈಗ ಅದಕ್ಕೆ ಇನ್ಪುಟ್ ಕೊಡ್ತೀನಿ ನೋಡಿ. ಈಗ ನೋಡಿ, ಆ QR ಕೋಡ್ನ ತೋರಿಸ್ತೀನಿ. ಈಗ ಮೊಬೈಲ್ನಿಂದ ಸ್ಕ್ಯಾನ್ ಮಾಡಿದಾಗ ನಾನು ಇನ್ಪುಟ್ ಕೊಟ್ಟ ಟೆಕ್ಸ್ಟ್ ಡಿಸ್ಪ್ಲೇ ಆಗುತ್ತೆ. ಈ ತರನೇ ಯಾವುದೇ ವೆಬ್ ಅಡ್ರೆಸ್ಗೂ QR ಕೋಡ್ ಜನರೇಟ್ ಮಾಡ್ಕೋಬಹುದು.
ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಏನಾದ್ರೂ ಡೌಟ್ ಅಥವಾ ಸಜೆಷನ್ ಇದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ತರಹದ್ದು ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಾದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದ್ನ ಮರಿಬೇಡಿ ಆಯ್ತಾ. ಥ್ಯಾಂಕ್ ಯು.